ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಮ ಮಂದಿರದ ಹುಂಡಿಗೆ ಕನ್ನ ಹಾಕಿದ ಖದೀಮರ ರೋಚಕ ಖತರ್ನಾಕ್ ಕೃತ್ಯಗಳು ಒಂದೊಂದೇ ಬಯಲಾಗ್ತಿವೆ. ಅದರಲ್ಲೂ ಅಯೋಧ್ಯೆ ಟು ಕರ್ನಾಟಕ ಲಿಂಕ್ ರಣರೋಚಕ ರಹಸ್ಯವೊಂದು ಬಯಲಾಗಿದೆ. ಭಕ್ತರು ಭಕ್ತಿಯಿಂದ ಅರ್ಪಿಸಿದ್ದ ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಅಬೇಸ್ ಮಾಡೋಕೆ ಹೆಂಡಿದ್ದ ಆ ಮಾಸ್ಟರ್ ಪ್ಲಾನ್ ಬೆಚ್ಚಿ ಬೀಳುವಂತಿದೆ. ಕಾಣಿಕೆ ಕಳ್ಳರ ಕರಾಳ ತಂತ್ರದ ಕಂಪ್ಲೀಟ್ ಕಹಾನಿ ಇಲ್ಲಿದೆ ನೋಡಿ. ಅಯೋಧ್ಯೆ ಹುಂಡಿ ಕಳ್ಳರಿಂದ ಕರ್ನಾಟಕದಲ್ಲಿ ನಡೆದಿತ್ತು ಬಿಗ್ ಸ್ಕೆಚ್. ಕ್ವಿಂಟಾಲ್ ಗಟ್ಟಲೆ ಬೆಳ್ಳಿ ಚಿನ್ನವನ್ನ ಕರಗಿಸಲು ಮಹಾ ಸಂಚು. ಅಯೋಧ್ಯೆ ಹುಂಡಿ ದೇಣಿಗೆ ಕಳ್ಳತನ ಕೇಸ್ನ ತನಿಖೆಗಿಳಿದಷ್ಟು ರಣರೋಚಕ ರಹಸ್ಯಗಳು ಬಯಲಾಗ್ತಲೇ ಇವೆ. ಟ್ರಸ್ಟ್ಗೆ ಬರೋಬ್ಬರಿ 9.45 ಕ್ವಿಂಟಾಲ್ ಬೆಳ್ಳಿ ಬಂದಿತ್ತು. ಹುಂಡಿಯಲ್ಲಿ 944 ಕೆಜಿ ಬೆಳ್ಳಿ ಮತ್ತು 26 ಕೆಜಿ ಬಂಗಾರವನ್ನ ಎಗರಿಸಲು ಖತರ್ನಾಕ್ ಪ್ಲಾನ್ ಒಂದನ್ನ ಮಾಡಿದ್ರು. ಅಸಲಿ ಒಡವೆಗಳನ್ನ ಕದ್ದು ಆ ಜಾಗದಲ್ಲಿ ನಕಲಿ ಒಡವೆ ಇಟ್ಟು ಬಿಟ್ರೆ ಯಾರಿಗೂ ಗೊತ್ತೇ ಆಗಲ್ಲ ಅಂತ ಅಂದುಕೊಂಡಿದ್ರು ಧೂರ್ತರು. ಅದಕ್ಕಾಗಿ ಕರ್ನಾಟಕದಲ್ಲಿರೋ ಕೆಲ ಜಾಲಗಳನ್ನ ಖದೀಮರು ಸಂಪರ್ಕಿಸಿದ್ದರು ಎನ್ನಲಾಗಿದೆ. ಕ್ವಿಂಟಾಲ್ ಗಟ್ಟಲೆ ಚಿನ್ನ ಬೆಳ್ಳಿಯನ್ನ ಕರಗಿಸಿ ಬಿಸ್ಕತ್ ಮಾಡಿಕೊಳ್ಳೋಕೆ ಖದೀಮರು ತಂತ್ರ ಹೆಣೆದಿದ್ರು. ಉತ್ತರ ಪ್ರದೇಶದ ಜ್ಯುವೆಲ್ಲರಿ ಶಾಪ್ಗಳಿಗೆ ಹೋದ್ರೆ ಸಿಕ್ಕಿ ಬೀಳ್ತೀವಿ ಅನ್ನೋ ಭಯಕ್ಕೆ ಬೈ ರೋಡ್, ಚಾರ್ಟೆಡ್ ಫ್ಲೈಟ್ ಹಾಗೂ ರೈಲು ಮುಖೇನ ಕರ್ನಾಟಕಕ್ಕೆ ಸಾಗಿಸೋಕೆ ಪ್ಲಾನ್ ನಡೆದಿತ್ತು ಎನ್ನಲಾಗಿದೆ. ಆದರೆ ಅಷ್ಟರಲ್ಲೇ ಕಳ್ಳತನದ ಮ್ಯಾಟರ್ ಲೀಕ್ ಆಗಿ SIT ಎಂಟ್ರಿ ಕೊಟ್ಟಿದ್ದೆ ತಡ ಖದೀಮರ ಹೆಡೆಮುರಿ ಕಟ್ಟಲಾಗಿದೆ. ದಿನಕ್ಕೆ ಮಾಯವಾಗ್ತಿತ್ತು 6 ರಿಂದ 8 ಲಕ್ಷ ರೂಪಾಯಿ. ಕಳ್ಳರು ಸಿಕ್ಕಿ ಬೀಳ್ತಿದ್ದಂತೆ ಹೆಚ್ಚಾಯಿತು ಟ್ರಸ್ಟ್ ಕಲೆಕ್ಷನ್ ಏರಿಕೆ. ರಾಮ ಮಂದಿರ ಹುಂಡಿ ಕಳ್ಳತನದ ಹಗರಣ ಬಯಲಾಗುವ ಮುನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ದಿನಕ್ಕೆ ಬರ್ತಾ ಇದ್ದದ್ದು ಕೇವಲ 16 ರಿಂದ 18 ಲಕ್ಷ ರೂಪಾಯಿ ಮಾತ್ರ. ಆದರೆ ಯಾವಾಗ ಕಳ್ಳರು ಸಿಕ್ಕಿಬಿದ್ದ ಪ್ರಕಟಣೆ ಹೊರಬಿತ್ತೋ ತಕ್ಷಣವೇ ದಿನದ ಕಲೆಕ್ಷನ್ ಬರೋಬ್ಬರಿ 24 ರಿಂದ 26 ಲಕ್ಷ ರೂಪಾಯಿಗೆ ಜಂಪ್ ಆಗಿದೆ. ಈ ಲೆಕ್ಕಾಚಾರದಿಂದ ಪ್ರತಿದಿನ 6 ರಿಂದ 8 ಲಕ್ಷ ರೂಪಾಯಿ ದೇವಸ್ಥಾನದ ಒಳಗಿನಿಂದಲೇ ಮಾಯವಾಗುತ್ತಿತ್ತು ಅನ್ನೋದು ಬಯಲಾಗಿದೆ. ಅಯೋಧ್ಯೆ ಕಳ್ಳತನದ ಬಿಸಿ ಈಗ ಉತ್ತರ ಭಾರತದ ಮತ್ತೆರಡು ಜಾಗತಿಕ ಪುಣ್ಯ ಕ್ಷೇತ್ರಗಳಿಗೂ ತಟ್ಟಿದೆ. ಕೇದಾರನಾಥ ಮತ್ತು ಬದ್ರಿನಾಥ ಕ್ಷೇತ್ರಗಳಲ್ಲೂ ದೇಣಿಗೆ ಕಳ್ಳತನವಾಗ್ತಿದೆ ಅನ್ನೋ ಕರಿನೆರಳು ಆವರಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನಾಮಿಕರು ಹಾಕಿದ ಪೋಸ್ಟ್ಗಳು ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಬದ್ರಿನಾಥ್ ಕೇದಾರನಾಥ ಟೆಂಪಲ್ ಕಮಿಟಿ ಅಖಾಡಕ್ಕಿಳಿದಿದೆ. ಊಹಾಪೋಹಗಳ ಹಿಂದಿನ ಅಸಲಿ ಸತ್ಯ ಸಾರ್ವಜನಿಕರ ಮುಂದೆ ಇಡಲು ಹೈ ಲೆವೆಲ್ ತನಿಖೆಗೆ ಆದೇಶಿಸಿದೆ. ಈಗಾಗಲೇ ದೇವಸ್ಥಾನದ ಕೆಲ ಸಿಬ್ಬಂದಿಗಳಿಗೆ ನೋಟಿಸ್ ನೀಡಿರೋ BKTC CCTV ದೃಶ್ಯಾವಳಿ ಹಾಗೂ ಭಕ್ತರು ನೀಡಿರೋ ಚಿನ್ನ ಬೆಳ್ಳಿಯ ಕಂಪ್ಲೀಟ್ ಆಡಿಟ್ ರಿಪೋರ್ಟ್ ಕೇಳಿದೆ. आपके संज्ञान में लाना चाहता हूं कि मेरा कोई भी निजी सचिव नहीं है. संबंधित कर्मचारी श्री बद्रीनाथ केदारनाथ मंदिर समिति का नियमित कर्मचारी है, जो विगत 3 अध्यक्षों के कार्यकाल में उन अध्यक्षों के साथ में रहा है. और उसके संबंध में प्रसारित किए जा रहे जो आरोप हैं, अगर वो आरोप सही पाए जाते हैं तो मैं पूरी जिम्मेदारी के साथ कहता हूं कि उसके खिलाफ कठोर से कठोर कार्रवाई की जाएगी. इस पर किसी को भी कहीं कोई बख्शा नहीं जाएगा. ಒಟ್ನಲ್ಲಿ ದೇವರ ಹೆಸರಲ್ಲಿ ಭಕ್ತರು ಸಮರ್ಪಿಸಿದ ಕೋಟ್ಯಾಂತರ ಕಾಣಿಕೆಗೆ ಕನ್ನ ಹಾಕಿದ ಕಲಿಗಾಲದ ಕಳ್ಳರ ಅಸಲಿ ಆಟ ಈಗ ಬಯಲಾಗಿದೆ. ಅಯೋಧ್ಯೆಯ ಲೂಟಿಕೋರರ ಕರ್ನಾಟಕ ಲಿಂಕ್ ಧ್ವಂಸವಾಗಿದ್ದು ತನಿಖೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.